ವೀಕ್ಷಕರಿಗೆ ನನ್ನ ನಮಸ್ಕಾರ. ನನ್ನ ಹೆಸರು ಮಂಜುನಾಥ್ ಅಂತ. ನಾನು ಬೆಂಗಳೂರು ನಿವಾಸಿ, ಮೂಲತಃ ಕೊಡಿಗೇಳ್ಳಿ ಅವನು. ನಾನು ಸ್ವಂತವಾಗಿ ಏನಾದ್ರು ಪ್ರಾಪರ್ಟಿ ಮಾಡಬೇಕು ಅಥವಾ ನಿವೇಶನ ಅಂದರೆ ಖರೀದಿ ಮಾಡಬೇಕು ಬೆಂಗಳೂರಲ್ಲಿ ಅಂತ ತುಂಬ ಆಸೆ ಇಟ್ಕೊಂಡು ಇದ್ದವನು. ಸೊ ಸಾಧಾರಣವಾಗಿ ಆ ಕಡೆ ದೇವನಹಳ್ಳಿ ಸೈಡು ಏರ್ಪೋರ್ಟ್ ಎಲ್ಲ ಇಂಪ್ರೂವ್ ಆಯಿತು, ಫ್ರೆಂಡ್ಸು, ರಿಲೇಟಿವ್ಸು, ಕಸಿನ್ಸ್ ಎಲ್ಲ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿದ್ರು ಸೈಟ್ ಅಂತ. ನಾನು ಅದೇ ಥರ ಅಲ್ಲೆಲ್ಲ ಹುಡ್ಕೊಂಡು ಹೋದೆ. ಕೆಲವು ಕಡೆ ಡಾಕ್ಯುಮೆಂಟ್ಸ್ ಸರಿ ಇರಲಿಲ್ಲ, ಅಥವಾ ನಮಗೆ ಸಿಗಬೇಕಾಗಿರೋ ರೇಟ್ಗೆ ಸೈಟ್ಗಳು ಸಿಗ್ತಾ ಇರಲಿಲ್ಲ. ಏನಾದರೂ ಒಂದು ಕುಂದುಕೊರತೆ ಆಗ್ತಾಯಿತ್ತು. ಅಲ್ಲಿಂದ ಶುರು ಮಾಡಿ ಮಾಗಡಿ ರೋಡು, ಮತ್ತು ಈ ಕಡೆ ಕೆಂಗೇರಿ ಸೈಡು, ಕೊಮ್ಘಟ್ಟ ಅಂದ್ಕೊಂಡು ಸುಮಾರು ಕಡೆ ಫ್ರೆಂಡ್ಸ್ ಎಲ್ಲ ಮಾಲೂರು ಕಡೆ ಎಲ್ಲ ಸಜೆಸ್ಟ್ ಮಾಡಿದ್ರು. ದಿನ ಇದ್ದಕ್ಕಿದ್ದಂಗೆ ಇನ್ಸ್ಟಾಗ್ರಾಮ್ ನೋಡ್ತಿದ್ದವನಿಗೆ ನಿಶ್ಚಿತ ಪ್ರಾಪರ್ಟೀಸ್ಟು ಸುಮ್ಮನೆ ಆ್ಯಡ್ ಬಂತು. ಈ ಥರ ಹಂಪಾಪುರ ಅನ್ನೋ ಒಂದು ಪ್ರದೇಶ ಬಿಡದಿಗೂ ಮುಂಚೆ ಬರುತ್ತೆ. ಅಲ್ಲಿ ರಜತಾದ್ರಿ ಗ್ರೀನ್ ಸಿಟಿ ಅಂತ ಪ್ರಾಜೆಕ್ಟ್ ಮಾಡ್ತಾ ಇದ್ದಾರೆ. ಸೈಟ್ಗಳು ಅವೈಲೇಬಲ್ ಇದೆ. ಸೊ ಎಲ್ಲ ರೆರಾ ರಿಜಿಸ್ಟರ್ಡು ಅಂತೆಲ್ಲ ನೋಡಿದಾಗ ಅದು ಅಲ್ಲಿ ಮುಂಚೆ ರಾಜಾಜಿನಗರಲ್ಲಿ ಆಫೀಸ್ ಇತ್ತು, ಇವಾಗ ಕಿಂಗೇರಿಲಿದ್ದಾರೆ. ಯಾಕೆ ಟ್ರೈ ಮಾಡಬಾರ್ದು ಅಂತ ಆ್ಯಡ್ ನೋಡಿದ್ದವನೇ ತಕ್ಷಣ ಅವತ್ತು ನಮ್ಮ ಫಾದರ್ ಜೊತೆ ಬಂದೆ. ಅದೇನಾಯ್ತೋ ಗೊತ್ತಿಲ್ಲ, ಅಷ್ಟು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರು ಪ್ರಾಜೆಕ್ಟ್ ಡೀಟೇಲ್ಸು. ಯಾರಪ್ಪ ಅಂದರೆ ಅವತ್ತು ಭೇಟಿ ಮಾಡಿದ್ದು ಆನಂದ್ ಸರ್ನ, ಕಿರಣ್ ಸರು ಮತ್ತು ರಾಧಾ ಮೇಡಮ್ ಅಂತ. ಮೂವರು ತುಂಬ ನನಗೆ ಸಪೋರ್ಟಿವ್ ಆಗಿ ಡೀಟೇಲ್ಸ್ ಕೊಟ್ಟರು, ಎಕ್ಸ್ಪ್ಲೇನ್ ಮಾಡಿದ್ರು. ಯಾವುದೇ ರೀತಿಯಾಗೆಲ್ಲ ಫೋರ್ಸ್ ಇರಲಿಲ್ಲ. ಯಾಕಂದರೆ ಅಲ್ಲಿ ಅಷ್ಟು ಅಚ್ಚುಕಟ್ಟಾಗಿ ಅವರು ಆಲ್ರೆಡಿ ಬಿಡ್ದಿಲಿ ಒಂದು ಪ್ರಾಜೆಕ್ಟ್ ಮಾಡಿದರು. ಆ ಪ್ರಾಜೆಕ್ಟ್ ಥರನೇ ಇದು ಎಕ್ಸಿಕ್ಯೂಟ್ ಆಗುತ್ತೆ ಅಂತ ತೋರಿಸಿದ್ದಕ್ಕೆ ಯಾಕೆ ಮನಸ್ಸು ಮಾಡಬಾರ್ದು, ಇಂಥ ಒಂದು ಸಂಸ್ಥೆ ಇಷ್ಟು ಚೆನ್ನಾಗಿದೆ, ಇಂಥ ಒಳ್ಳೆ ಮಧು ಸರ್ ಅಂತ ಒಬ್ಬರು MD ಅವರ ನೇತೃತ್ವದಲ್ಲಿ ಅವ್ರ ಲೀಡರ್ಶಿಪ್ಪಲ್ಲಿ ಒಂದು ನಡ್ಕೊಂಬರ್ತಿರೋಂಥ ಸಂಸ್ಥೆ, ಯಾಕೆ ಒಂದು ಪ್ರಯತ್ನ ಪಡಬಾರ್ದು ಅಂತ ಯಥಾ ಪ್ರಕಾರನೇ ಲೀಗಲಾಗಿ ಎಲ್ಲ ಚೆಕ್ ಮಾಡಿಸಿದ್ವಿ. ಡಾಕ್ಯುಮೆಂಟ್ಸ್ ಎಲ್ಲ ಕ್ಲೀನಾಗಿತ್ತು. ಪ್ರಾಪರ್ಟಿ ಸೈಟ್ ಕೂಡ ನೋಡಿದ್ವಿ. ನಾವು ಅಂದ್ಕೊಂಡಿದ್ದಕ್ಕಿಂತ ಚೆನ್ನಾಗೇ ಡೆವಲಪ್ಮೆಂಟ್ ವರ್ಕ್ ಆಗ್ತಾಯಿತ್ತು. ಅಟ್ ದ ಸೇಮ್ ಟೈಮ್ ಲೋನ್ ಕೂಡ ಅಷ್ಟೇ, ಅರ್ಧ ದುಡ್ಡು ನಾನು ಕೈಯಿಂದ ಹಾಕಿ ಇನ್ನು ಅರ್ಧ ದುಡ್ಡು ಲೋನ್ ತೊಗೋಬೇಕಾಗಿತ್ತು ನಿವೇಶನ ಖರೀದಿಗಾಗಿ. ಅದು ಕೂಡ ಭಾಳ ಅಚ್ಚುಕಟ್ಟಾಗಿದೆ. ಇವತ್ತಿನ ದಿನ ಅಂದರೆ ಜೂನ್ 5ನೇ ತಾರೀಕು ರಿಜಿಸ್ಟ್ರೇಷನ್ ಮುಗಿಸ್ಕೊಂಡು ಬಂದಿದ್ದೀನಿ. ಅದು ಭಾಳ ಹೆಮ್ಮೆಯ ವಿಷಯ ನನಗೆ. ಯಾವುದೇ ಹಂತದಲ್ಲೂ ನನಗೆ ಕುಂದುಕೊರತೆ ಇಲ್ದಂಗೆ ಕಿರಣ್ ಸರ್ ಆಗಲಿ, ಮಧು ಸರ್ ಆಗಲಿ ಭಾಳ ಚೆನ್ನಾಗಿ ನಡೆಸ್ಕೊಂಡು ಕೊಟ್ಟರು. ಇವತ್ತಿನ ದಿನ ಅಂಥ ಒಳ್ಳೆಯ ಒಂದು ಪ್ರೆಸ್ಟೀಜಿಯಸ್ ನಿಶ್ಚಿತ ಪ್ರಾಪರ್ಟೀಸ್ ಅವ್ರದ್ದು RGC ಪ್ರಾಜೆಕ್ಟಲ್ಲಿ ನನ್ನೊಂದು ನಿವೇಶನ ಇದೆ ಅಂದರೆ ತುಂಬ ಹೆಮ್ಮೆ ಆಗುತ್ತೆ. ನನಗಷ್ಟೇ ಅಲ್ಲ, ಈ ಥರ ಒಂದು ಸಮಾಜಕ್ಕೆ ಈ ಥರ ಒಂದು ಒಳ್ಳೆ ಕಾಂಟ್ರಿಬ್ಯೂಷನ್ ಕೊಡ್ತಿದ್ದಾರೆ ಅನ್ನೋಕ್ಕೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನಷ್ಟು ಪ್ರಾಜೆಕ್ಟ್ಸ್ ಅವ್ರು ಮಾಡಲಿ. ಈ ಥರ ನನ್ನಂತಹ ನಿವೇಶನ ಅಥವಾ ಮನೆ ಮಾಡುವಂಥ ಆಶಾವಾದಿಗಳಿಗೆ ನೆರವಾಗಲಿ ಅನ್ನೋದಷ್ಟೇ ನನಗೆ ಒಂದು ಹರಿಸ್ತೀನಿ. ಇಷ್ಟದ ಪ್ರಾಪರ್ಟೀಸ್ ಅವರಿಗೆ ಕಣ್ಮುಚ್ಕೊಂಡು ಬರ್ಬೋದು, ಅಷ್ಟೇ ಹೇಳಬಲ್ಲೆ. ದೇ ಆರ್ ದ ಬೆಸ್ಟ್. ನೀವು ಬಂದು ಅನುಭವಿಸಿದ ಮೇಲೆ, ಅದು ಎಕ್ಸ್ಪೀರಿಯನ್ಸ್ ಆದಮೇಲೆ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಮಟ್ಟಿಗೆ ಇದೆ ಅಂತ. ಸೊ ಅಷ್ಟು ಹೇಳಿ ನನ್ನ ಮಾತನ್ನ ಮುಗಿಸ್ತೀನಿ.